ಮುತ್ಸದಿಗಳು, ರಾಜಕಾರಣಿಗಳು ಈ ಭಾರತ ದೇಶದಲ್ಲಿ ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಿ ನಮ್ಮ ಭವಿಷ್ಯಗಳನ್ನ ರೂಪಿಸಿದಂಥವ್ರನ್ನೆಲ್ಲ ನಾವೆಲ್ಲ ಮರಿತಾ ಇದ್ದೀವಿ. ಅಂಥ ಒಂದು ಮಹಾಚೇತನದಲ್ಲಿ ನಮ್ಮ ಬಾಬು ಅವರು ಕೂಡ ಒಬ್ಬರು. ಇವ್ರ ಬಗ್ಗೆ ಈಗ ನಾವೆಲ್ಲ ಸೇರಿದ್ದೀವಿ ಇಲ್ಲಿ. ಇವ್ರ ಬಗ್ಗೆ ಎಷ್ಟು ಜನಕ್ಕೆ ಏನು ಗೊತ್ತಿದೆ ಕೈ ಎತ್ತಿ ನೋಡೋಣ. ಇದು ಬಂದಿರೋದು ಸಮಸ್ಯೆ. ಅವ್ರನ್ನ ಅರ್ಧಂಬರ್ಧ ತಿಳ್ಕೊಬಿಟ್ರೆ ನಾವೇನೇ ಆದ್ರೂ ಕೂಡ ಅರ್ಧ ಬೆಂದ ಮಡಿಕೆಗಳೇ. ಅದಕ್ಕೆ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ತಿಳಿದಂಥವ್ರನ್ನ ಕರ್ಕೊಬಂದು ಒಂದು 10 ಜನನ ಸೇರಿಸಿ ಅವ್ರಿಗಾರ ನನಗೆ ಇಲ್ಲಿ 1,00,000 ಜನ ಸೇರಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ. ಇಲ್ಲಿ ಸೇರಿರೋರು 4 ಜನರ ಅವ್ರ ಬಗ್ಗೆ ತಿಳ್ಕೊಂಡ್ರೆ ಈ ಕಾರ್ಯಕ್ರಮದ ಉದ್ದೇಶ ಸಾರ್ಥಕತೆ ಸಾಧ್ಯ ಆಯಿತು ಅನ್ನೋದೇ ನನ್ನ ಅಂತರಾತ್ಮದ ಭಾವನೆ. ಇದು ಭಾಳ ಮುಖ್ಯ. ಪ್ರತಿಯೊಬ್ಬ ಮಹನೀಯರನ್ನು ನಾಯಕರನ್ನು ಕೂಡ ಈ ಭಾರತ ದೇಶ ದುರಂತವೇ ಸರಿ ಅವ್ರನ್ನೆಲ್ಲ ಅವರ ಜಾತಿಗೆ ಸೀಮಿತ ಮಾಡಿಕೊಂಡು ಜಾತಿಗೆ ಕಟ್ಟಾಕೊಂಡು ಹೋಗ್ತಾ ಇದ್ದೀವಿ. ಅವರ ಕೊಡುಗೆಗಳನ್ನ ಮಾತ್ರ ಎಲ್ಲರೂ ಅನುಭವಿಸ್ತಾ ಇದ್ದೀವಿ. ಅವರೇನೇನು ಈ ಭಾರತ ದೇಶನ ಉದ್ಧಾರ ಮಾಡಿ ಆ ಒಂದು ಭವಿಷ್ಯನ ಕನಸನ್ನ ಕಂಡ್ಕೊಂಡು ಬಂದಿದ್ರು ಅದನ್ನೆಲ್ಲ ನಾವು ಇವಾಗೆಲ್ಲ ಅನುಭವಿಸ್ತಾ ಇದ್ದೀವಿ. ಆದರೆ ಅವ್ರನ್ನ ನಾವು ಮರಿತಾ ಇದ್ದೀವಿ. ಅಂದರೆ ಎತ್ತ ತಂದೆ ತಾಯಿನೇ ಮರೆಯೋಂಥ ಸ್ಥಿತಿ. ಈಗ ಎತ್ತ ತಂದೆ ತಾಯಿನೂ ಮರೆಯೋಂಥ ದಿನಗಳು ಇನ್ನು ಆಗಲೇ ಶುರುವಾಗೋಗಿದೆ. ನಾನಂತೂ ಆ ರೀತಿಯಲ್ಲಿಲ್ಲ. ನನ್ನ ಸರ್ವಸ್ವ ನಮ್ಮ ದೇಶನ ಕಟ್ಟಿದಂಥ ಯಾವ ಮಹಾ ನಾಯಕರು, ಗಣ್ಯರು, ಮುತ್ಸದಿಗಳಿದ್ದಾರೆ ಅವ್ರಿಗೆ ಯಾವಾಗಲೂ ಕೂಡ ಅವರು ಪ್ರಾತಸ್ಮರಣೀಯರು. ಬೆಳಗ್ಗೆ ಎದ್ದ ತಕ್ಷಣ ನೀವು ದೇವ್ರನ್ನ ನೆನೆಸ್ಕೋತೀರ ಇಲ್ವೋ ಗೊತ್ತಿಲ್ಲ. ನಾವು ನೆನೆಸ್ಕೊಳ್ಳೋದೇ ಇಂಥವ್ರನ್ನ, ಜಗಜೀವನವ್ರನ್ನ, ಅಂಬೇಡ್ಕರ್ ಅವ್ರನ್ನ, ಮಹಾತ್ಮ ಗಾಂಧಿ ಅಂತ. ಅಪ್ಪ ಪುಣ್ಯಾತ್ಮ ನಮಗೆಲ್ಲ ಒಂದು ದಿಕ್ಕನ್ನು ತೋರಿಸ್ಕೊಟ್ಕೊಂಡು ಹೋಗಿದ್ದಾನೆ. ಬರೀ ರಾಜಕಾರಣಕ್ಕೆ ಅಂತ ಉದ್ದೇಶ ಮಾಡಿದಾಗಿರ್ತಲ್ಲ ಅವ್ರು ಕಂಡ್ರೆ ನನಗೆ ಅಸಹ್ಯ ಭಾವನೆ ಬರುತ್ತೆ. ಅವ್ರನ್ನೆಲ್ಲ ರಾಜಕಾರಣಕ್ಕೆ ಬಳಸ್ಕೊಳ್ಳೋದಕ್ಕೆ ಮಾತ್ರ ಸೀಮಿತಗೊಳಿಸ್ಕೊಂಡಾಗ ಎಂಥವರೇ ನನ್ನ ಕಾರ್ಯಕರ್ತರು ಮಾತಾಡಿದಾಗಲೂ ನನಗೆ ಅಸಹ್ಯ ಭಾವನೆ ಬರುತ್ತೆ.